ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಬೂದಕುಂಬಳಕಾಯಿಯನ್ನು ಬಳಸಿ ಮಾಡಿದಂತಹ ಒಂದು ಸ್ವೀಟ್ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇ ಬೂದಕುಂಬಳಕಾಯಿಯಿಂದ ಮಾಡಿದ ಮಿಠಾಯಿ ಅಥವಾ ಪೇಠ. ಇದನ್ನು ತುಂಬಾ ರುಚಿಕರವಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ. ಸ್ವಲ್ಪ ಕಷ್ಟ, ಪ್ರೋಸೆಸ್ ಎಲ್ಲ ತುಂಬ ಜಾಸ್ತಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ಬಟ್ ನಾನು ಕೊಟ್ಟಿರುವಂತಹ ಕೆಲವೊಂದು ಸೀಕ್ರೆಟ್ಸನ್ನು ಫಾಲೋ ಮಾಡಿದರೆ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ಥರದ ಒಳ್ಳೆ ಮಿಠಾಯಿಯನ್ನು ಮಾಡಬಹುದು. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಬೂದುಕುಂಬಳಕಾಯಿಯನ್ನು ಬಳಸಿ ಮಾಡುವಂತಹ ಪೇಠ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಇಡೀ ಬೂದುಕುಂಬಳಕಾಯಿಯ ಅರ್ಧ ಭಾಗವನ್ನು ಚೆನ್ನಾಗಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ಇದನ್ನು ಇನ್ನೀಗ ಹೆಚ್ಕೊಳ್ಳುವಂತಹ ವಿಧಾನವನ್ನು ಒಂದ್ಸಲ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು, ಈಗ ಚಾಕುವಿನಿಂದ ಈ ಥರನೇ ಹೆಚ್ಕೊಳ್ಬೇಕು. ರೌಂಡ್ ಅಥವಾ ವೃತ್ತಾಕಾರವಾಗಿ ಹೀಗೆ ಹೆಚ್ಕೊಳ್ಳೋದ್ರಿಂದ ಪ್ರತಿಯೊಂದು ಪೀಸ್ ಕೂಡ ಈವನ್ ಆಗಿ ನಮಗೆ ಒಂದೇ ಸೈಜಲ್ಲಿ ಕೂಡ ಬರುತ್ತೆ. ನೋಡ್ಬೋದು, ಈ ಥರ ರೌಂಡಾಗಿ ಹೆಚ್ಕೊಳ್ಬೇಕು. ಪ್ರತಿಯೊಂದು ಪೀಸ್ ಕೂಡ ಅದೇ ರೀತಿಯಾಗಿ ಹೆಚ್ಕೊಂಡಿದ್ದೀನಿ. 3ರಿಂದ 4 ಪೀಸ್ ಆಗುವಷ್ಟು ಅರ್ಧ ಭಾಗದಲ್ಲಿ ಸಿಕ್ಕಿದೆ. ಇನ್ನು ಮಧ್ಯಭಾಗದ ತಿರುಳನ್ನು ಕೂಡ ನಾವೀಗ ತೆಕ್ಕೊಳ್ಬೇಕು. ಚೆನ್ನಾಗಿ ಅದರ ಬೀಜ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗಬೇಕು. ಆದಷ್ಟು ನೀವು ಇದನ್ನು ಚಾಕುವಿನಿಂದಲೇ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿ ಪೀಸ್ ಕೂಡ ಮಾಡ್ಕೊಳ್ಬೋದು. ಅಥವಾ ಏಳಿಗೆ ಮಣೆಯಿಂದ ಅಂತಾದರೆ ರೌಂಡಾಗಿ ಹೀಗೆ ಮಾಡಿಕೊಂಡು ಚಾಕುವಿನಿಂದ ಈ ಥರ ಮಧ್ಯದ ಬೀಜವನ್ನು ತೆಕ್ಕೊಳ್ಬೋದು. ಈಗ ಪ್ರತಿಯೊಂದು ಪೀಸಿದ್ದು ಕೂಡ ಬೀಜವನ್ನು ಹೀಗೆ ತೆಕ್ಕೊಂಡಿದ್ದೀನಿ. ಆಮೇಲೆ ನಾವು ಸಿಪ್ಪೆಯನ್ನು ಕೂಡ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಇದನ್ನು ಕೂಡ ಚಾಕುವಿನಿಂದ ಸ್ವಲ್ಪ ಕೇರ್ಫುಲ್ಲಾಗಿ ತೆಕ್ಕೊಳ್ಬೇಕು. ಈಗ ನೋಡ್ಬೋದು, ಮಧ್ಯಭಾಗದ ಬೀಜವನ್ನೆಲ್ಲ ತೆಕ್ಕೊಂಡಿದ್ದೀನಿ. ಇನ್ನು ಅದರ ಹೊರಗಡೆ ಸಿಪ್ಪೆಯನ್ನು ತೆಕ್ಕೊಳ್ಳೋಣ. ಸ್ವಲ್ಪ ಹುಷಾರಾಗಿ ತೆಗಿಬೇಕು, ಇದು ಸ್ವಲ್ಪ ಗಟ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ಚಾಕು ಕೂಡ ಹಾಗೆಯೇ ಸ್ವಲ್ಪ ಶಾರ್ಪ್ ಆಗಿರುವಂತಹ ಚಾಕುವನ್ನು ತಗೊಂಡು ಸಿಪ್ಪೆಯನ್ನೆಲ್ಲ ತೆಗೆದು ನಾನು ತಂದಿಟ್ಟಿದ್ದೀನಿ. ನೋಡಿ, 4 ಪೀಸಿದ್ದು ಕೂಡ ಚೆನ್ನಾಗಿ ಅದರ ತಿರುಳು ಮತ್ತು ಸಿಪ್ಪೆಯನ್ನೆಲ್ಲ ತೆಕ್ಕೊಂಡಿದ್ದೀನಿ. ಇನ್ನು ಪ್ರತಿಯೊಂದು ನಾವು ವೃತ್ತಾಕಾರವಾಗಿ ಹೆಚ್ಚಿಟ್ಟಂಥದ್ದನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಒಂದೇ ಥರದ ಅಂದರೆ ಒಂದೇ ಸೈಜಲ್ಲಾಗಿ ಪೀಸನ್ನು ಕಟ್ ಮಾಡಿದ್ರೆ ನೋಡೋದಕ್ಕೂ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕುಂಬಳಕಾಯಿಯಲ್ಲಿ ತಿರುಳಿನ ಭಾಗ ಸ್ವಲ್ಪ ಕಹಿ ಆಗಿರುತ್ತೆ, ಅವೆಲ್ಲವನ್ನು ನೋಡ್ಕೊಳ್ಬೇಕು. ಕಹಿ ಇತ್ತು ಅಂತಂದರೆ ನೀರಲ್ಲಿ ಒಂದು ಸ್ವಲ್ಪ ತೊಳ್ಕೊಂಡು ಆಮೇಲೆ ನಾವು ಇದನ್ನು ಹೀಗೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ನೋಡ್ಬೋದು, ಇಷ್ಟು ದಪ್ಪಕ್ಕಾಗಿ ಹೆಚ್ಕೊಂಡು ಇಟ್ಕೊಳ್ಬೇಕು. ಪ್ರತಿಯೊಂದು ಪೀಸನ್ನು ಕೂಡ ಹಾಗೆಯೇ ಮಾಡಿ ಇಟ್ಕೊಂಡ್ರೆ ಆಯಿತು. ಪ್ರತಿಯೊಂದು ಪೀಸನ್ನು ಕೂಡ ಅದೇ ರೀತಿಯಾಗಿ ಎಲ್ಲವನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ತೀರ ದೊಡ್ಡವೂ ಅಲ್ಲ, ತೀರ ಸಣ್ಣವೂ ಅಲ್ಲ, ಆ ಥರ ಹೆಚ್ಕೊಳ್ಬೇಕು. ನೋಡ್ಬೋದು ನೀವೀಗ ಇಷ್ಟು ದೊಡ್ಡಕ್ಕೆ ಬಂದರೆ ಸಾಕಾಗತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಫೋರ್ಕನ್ನು ತಗೊಳ್ಬೇಕು. ಅಥವಾ ನೀವು ಫೋರ್ಕ್ ಇಲ್ಲ ಅಂತಂದರೆ ಒಂದು ಸೂಜಿಯನ್ನಾದರೂ ತಗೊಳ್ಬೋದು, ಅಥವಾ ದೊಡ್ಡಕ್ಕಿರುವಂತಹ ಸೂಜಿ ಬರುತ್ತಲ್ಲ ಅದನ್ನು ಕೂಡ ತೆಕ್ಕೊಂಡು ಈ ಥರ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ಥರ 4 ಬದಿಯನ್ನು ಕೂಡ ಈ ಥರ ಚುಚ್ಚಿ ಅದನ್ನು ಹೋಲ್ ಮಾಡಿಕೊಳ್ಬೇಕು. ಸರಿಯಾಗಿ ಸಕ್ಕರೆ ಪಾಕ ಎಲ್ಲ ಅದಕ್ಕೆ ಎಳ್ಕೊಳ್ಬೇಕು. ಅಥವಾ ನಾವೀಗ ಸುಣ್ಣದ ನೀರೆಲ್ಲ ಹಾಕೋದಿಕ್ಕಿದೆ, ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಸರಿಯಾಗಿ ಒಳಗಡೆಗೆಲ್ಲ ಎಳ್ಕೊಳ್ಳುತ್ತೆ. ನೋಡ್ಬೋದು, ಪ್ರತಿಯೊಂದು ಪೀಸನ್ನು ಕೂಡ ಹಾಗೆಯೇ ಮಾಡಿ ಇಟ್ಕೊಳ್ಬೇಕು. ಆದಷ್ಟು ಅದು ಒಳಗಡೆ ತನಕ ಹೋಗಬೇಕು, ಹಾಗೆ ನಾವು ಅದನ್ನು ಚುಚ್ಚಬೇಕಾಗತ್ತೆ. ಫೋರ್ಕ್ ಇಲ್ಲ ಅಂತಂದರೆ ಅದೇ ನಾನು ಆಗಲೇ ಹೇಳಿದಂತೆ ದೊಡ್ಡ ಮಟ್ಟಿನ ಸೂಜಿಯನ್ನು ತಗೊಳ್ಬೇಕು. ಉದ್ದಕ್ಕೆ ದಪ್ಪಕ್ಕೆ ಬರುತ್ತಲ್ಲ ಆ ಥರದ ಸೂಜಿಯಲ್ಲಾದರೂ ಚುಚ್ಕೊಂಡು 4 ಬದಿ ಕೂಡ ಸರಿಯಾಗಿ ಒಳಗಡೆ ಹೋಗುವಂತೆ ಹೀಗೆ ಚುಚ್ಚಿದ್ರೆ ಆಯಿತು. ಪ್ರತಿಯೊಂದು ಪೀಸನ್ನು ಕೂಡ ಹಾಗೆಯೇ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಲ್ಲ ಪೀಸು ಕೂಡ ಚುಚ್ಚಿಟ್ಟದ್ದು ರೆಡಿಯಾಗಿದೆ. ನೆಕ್ಸ್ಟ್ ಒಂದು ಸ್ಕೇಲನ್ನು ತಗೊಂಡಿದ್ದೀನಿ, ಅದರಲ್ಲೀಗ ವೆಯ್ಟನ್ನು ಚೆಕ್ ಮಾಡ್ಕೊಳ್ಳೋಣ. ಸಾಮಾನ್ಯ ಎಲ್ಲ ಪೀಸನ್ನು ಕೂಡ ನೋಡ್ಕೊಳ್ಬೋದು ನೀವೀಗ. 1 kg ಆಗುವಷ್ಟು ನಮಗೆ ಈಗ ಪೀಸ್ ಅದರದ್ದು ವೆಯ್ಟ್ ಇದೆ. ನೀವು ಸ್ಕೇಲ್ ಇಲ್ಲ ಅಂತಂದರೆ ಇದಕ್ಕೆ ಸಿಟಿಯಿಂದನೇ ಮಾರ್ಕೆಟಿಂದ ತರುವಾಗ ವೆಯ್ಟ್ ಚೆಕ್ ಮಾಡಿ ತರಬಹುದು. ಈಗ ನಮಗೆ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಅಳತೆ ಪ್ರಮಾಣವನ್ನು ನೀರನ್ನು ಹಾಕ್ಕೊಳ್ಬೇಕು. 1 kg ಆಗುವಷ್ಟು ಕುಂಬಳಕಾಯಿ ಪೀಸಿಗೆ ಈಗ ನಾವಿಲ್ಲಿ 1.5 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 250 ml ಕಪ್ಪಿನಿಂದ 6 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸರಿಯಾದ ಅಳತೆ ಪ್ರಮಾಣ ಲೀಟರ್ನಲ್ಲಿ ಹೇಳೋದಂತಾದರೆ 1.5 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು 1 kg ಆಗುವಷ್ಟು ಕುಂಬಳಕಾಯಿ ಪೀಸಿಗೆ.
ಈಗ ನೀರನ್ನು ಹಾಕಿ ಆದ ನಂತರ ಇದಕ್ಕೀಗ ಸುಣ್ಣವನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕು. 1 ಸ್ಪೂನ್ ಆಗುವಷ್ಟು ಸುಣ್ಣವನ್ನು ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ನೀರನ್ನು ಹಾಕಬೇಕಾದ್ರೆ ಅಳತೆ ಮಾಡ್ಕೊಳ್ಬೇಕಾಗತ್ತೆ. 1.5 ಲೀಟರಿಗೆ 1 ಸ್ಪೂನ್ ಆಗುವಷ್ಟು ಸುಣ್ಣವನ್ನು ಹಾಕ್ಕೊಳ್ಬೇಕು. ನಾವು ಎಲೆ ಅಡಿಕೆ ತಿನ್ನೋದಕ್ಕೆಲ್ಲ ಬಳಸ್ತೀವಲ್ಲ, ಅದೇ ಸುಣ್ಣವನ್ನು ಹಾಕ್ಕೊಳ್ಬೇಕಾಗತ್ತೆ. 1 ಸ್ಪೂನ್ ಆಗುವಷ್ಟು ಹಾಕಿ ಆದ ನಂತರ ಚೆನ್ನಾಗಿ ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಚುಚ್ಚಿ ಇಟ್ಕೊಂಡಂತಹ ಕುಂಬಳಕಾಯಿ ಪೀಸನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಇನ್ನೀಗ 12 ಗಂಟೆ ಟೈಮು ಅಂತಂದರೆ ನೀವೀಗ ರಾತ್ರಿ ಇದನ್ನು ನೀರಲ್ಲಿ ಸುಣ್ಣದ ನೀರಲ್ಲಿ ಹಾಕಿ ಇಟ್ಟರೆ ಮಾರನೇ ದಿವಸ ಬೆಳಗ್ಗೆ ಒಂದು 7 ಗಂಟೆ ಅಥವಾ 8 ಗಂಟೆ ಹೊತ್ತಿಗೆಲ್ಲ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗ್ಬೋದು. ಈಗ ಕುಂಬಳಕಾಯಿ ಪೀಸನ್ನೆಲ್ಲ ಚುಚ್ಚಿ ಇಟ್ಟದನ್ನೆಲ್ಲ ಸುಣ್ಣದ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಸರಿಯಾಗಿ ಅದನ್ನು ಒಮ್ಮೆ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಅದನ್ನು ಒಳಗಡೆ ತನಕ ಇದನ್ನು ಪ್ರೆಸ್ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿ ಸರಿಯಾಗಿ ಅದು 12 ಗಂಟೆಗಳ ಕಾಲ ಹಾಗೆಯೇ ಇಡೋಣ. ಈಗ ರಾತ್ರಿ ನಾನು 7 ಗಂಟೆಗೆಲ್ಲ ಇದನ್ನು ಮಾಡಿ ಇಟ್ಕೊಂಡಿದ್ದೆ. ಮಾರನೇ ದಿವಸ 7 ಗಂಟೆಗೆ ನಾನು ಇದನ್ನು ತೆಗಿತೀನಿ. ಈಗ ಬೆಳಗ್ಗೆ ಆಗೋಷ್ಟೊತ್ತಿಗೆ 7 ಗಂಟೆಗೆ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದು ಸುಣ್ಣದ ನೀರಲ್ಲಿ ನೆಂದಿದೆ. 12 ಗಂಟೆ ಬಳಿಕ ಈಗ ನೋಡ್ಬೋದು ನೀವು, ತುಂಬಾ ಹಾರ್ಡ್ ಆಗುತ್ತೆ ಇದು ಕುಂಬಳಕಾಯಿ ಪೀಸೆಲ್ಲ. ಇನ್ನು ಸುಣ್ಣದ ನೀರಿಂದ ಈ ಪೀಸನ್ನೆಲ್ಲ ಬೇರೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಇನ್ನೊಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಇನ್ನು ಕೈಯಿಂದನೇ ತೆಗೆದು ಹಾಕ್ಬೋದು ಅಥವಾ ಒಂದು ಜಾಲರಿಯನ್ನಾದರೂ ತಗೊಂಡು ಅಥವಾ ಸ್ಟ್ರೈನರನ್ನಾದರೂ ತಗೊಂಡು ಅದರಲ್ಲಿ ಕೂಡ ಶೋಧಿಸಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿದರೆ ಮಾತ್ರ ತುಂಬಾ ಒಳ್ಳೆಯದು. ಎಲ್ಲ ಪೀಸನ್ನು ಕೂಡ ಸುಣ್ಣದ ನೀರಿಂದ ಸಪರೇಟ್ ಮಾಡಿ ಆದ ನಂತರ ಇದನ್ನು ಬೇರೆ ಇನ್ನು ಹೊಸ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ. 1-2 ಸರಿ ಆದರೂ ಹೀಗೆ ತೊಳ್ಕೊಳ್ಬೇಕು. ಸುಣ್ಣದ ಅಂಶ ಎಲ್ಲ ಅದರಿಂದ ಹೊರಟೋಗಬೇಕು, ಹಾಗೆ ನಾವು ತೊಳ್ಕೊಳ್ಬೇಕಾಗತ್ತೆ. ಈಗ ಅದರಲ್ಲಿ ನಾವು ಸುಣ್ಣದ ನೀರಲ್ಲಿ 12 ಗಂಟೆ ರಾತ್ರಿ ಎಲ್ಲ ಫುಲ್ಲು ನೆನೆಸಿದ್ದೀವಲ್ಲ, 12 ಗಂಟೆ ಅಷ್ಟು ಹೊತ್ತು ಅದೆಲ್ಲ ಸರಿಯಾಗಿ ಹೋಗಬೇಕು. ಅಷ್ಟು ನಾವು ಟೈಮು ತೊಳಿಬೇಕಾಗತ್ತೆ. 2 ಬಾರಿ ತೊಳೆದ್ರೆ ಸಾಕು. ಇನ್ನೀಗ 1ನೇ ಬಾರಿ ತೊಳೆದಾದ ನಂತರ ನೀರಿಂದ ಸಪರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಅದಕ್ಕೆ ಇನ್ನು ಬೇರೆ ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ತೊಳೆದ್ರೆ ಸಾಕಾಗತ್ತೆ. ಈಗ ಹೊಸ ನೀರನ್ನು ತಗೊಂಡಿದ್ದೀನಿ. ನೋಡಿ, ಅದರಲ್ಲಿ ಹಾಕಿ ತೊಳಿತೀನಿ. 2 ಬಾರಿ ತೊಳೆದ್ರೆ ಸಾಕಾಗತ್ತೆ. ಈ ಥರದ ಪ್ರೋಸೆಸ್ಸನ್ನು ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕು. ಈಗ ಪ್ರತಿಯೊಂದು ಪೀಸ್ ಕೂಡ ಸುಣ್ಣದ ನೀರಿಂದ ಕ್ಲಿಯರ್ ಆಗಿದೆ. ಇನ್ನೊಂದು ಲಾಸ್ಟಲ್ಲಿ 2ನೇ ಬಾರಿಗೆ ಈಗ ಒಂದು ಸ್ಟ್ರೈನರನ್ನು ತಗೊಂಡು ಅದರಲ್ಲಿ ಈಗ ಶೋಧಿಸ್ಕೊಳ್ಳೋಣ. ನೋಡ್ಬೋದು, ಪ್ರತಿಯೊಂದು ಪೀಸ್ ಕೂಡ ಹಾಗೆಯೇ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಅಂತ ನೋಡ್ಬೋದು ನೀವೀಗ. ಇನ್ನು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಒಂದು ಪಾತ್ರೆಯಲ್ಲಿ ಈಗ ನೀರನ್ನು ತಗೊಳ್ಬೇಕು. ಒಂದು ದೊಡ್ಡ ಪಾತ್ರೆಯನ್ನು ತಗೊಳ್ಬೇಕಾಗತ್ತೆ. ಇದು ಚೆನ್ನಾಗಿ ಮುಳುಗುವಷ್ಟು ಅಥವಾ ನಾವೀಗ ಬೇಯಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾನೊಂದು 1.5ರಿಂದ 2 ಲೀಟರ್ ಆಗುವಷ್ಟು ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ನೀರು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಒಂದು ಕುದಿ ಬರಬೇಕು. ಕುದಿದಾದ ನಂತರ ಈ ನಾವು ತೆಗೆದಿಟ್ಟಂತಹ ಪೀಸನ್ನು, ಕುಂಬಳಕಾಯಿ ಪೀಸನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನೋಡ್ಬೋದು, ಒಂದು ಕುದಿ ಸರಿಯಾಗಿ ಬರಬೇಕು. ಬಂದಾದ ನಂತರನೇ ಕುಂಬಳಕಾಯಿ ಪೀಸನ್ನು ಹಾಕ್ಕೊಳ್ಬೇಕು. ಇನ್ನು 20 ನಿಮಿಷಗಳ ಕಾಲ ನಾವಿದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಅದು ಒಂದು ಚಾಕುವಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಒಳಗಡೆ ಹೋಗಬೇಕು. ಆದರೆ ನಿಮಗೆ ಹಾರ್ಡಾಗೇ ಇರುತ್ತೆ ಪೀಸಸ್, ಪ್ರತಿಯೊಂದು ಪೀಸ್ ಕೂಡ ಹಾಗೆಯೇ ಹಾರ್ಡಾಗಿರುತ್ತೆ. ಈಗ 1/4 ಗಂಟೆಯಿಂದ 20 ನಿಮಿಷ ಅಂತರದಲ್ಲಿ ನಾನೀಗ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಚಾಕುವನ್ನು ತಗೊಂಡು ಹೀಗೆ ಹಾಕಿದಾಗ ಅದು ಒಳಗಡೆ ಹೋಗಬೇಕು. ಅಷ್ಟಾದರೆ ಸಾಕಾಗುತ್ತೆ. ಚೆನ್ನಾಗಿ ಕುದಿಬೇಕದು. ನೋಡ್ಬೋದು, 2ನೇ ಬಾರಿಗೆ ಈಗ ನಾನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸಿದ್ರೆ ಆಯಿತು. ಒಂದು 1/4 ಗಂಟೆಯಿಂದ 20 ನಿಮಿಷದ ಅಂತರದಲ್ಲಿ ಚೆನ್ನಾಗಿ ಬೇಯುತ್ತೆ ಇದು. ಈಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ಆದ ನಂತರ ನಾವು ನೀರಿಂದ ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು, ಹೋಳುಗಳನ್ನು. ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ನಾನು ಸ್ಟ್ರೈನರನ್ನು ತಗೊಂಡಿದ್ದೀನಿ. ಅದರಲ್ಲಿ ಈಗ ಜಾಲರಿಯಲ್ಲಿ ಹಾಕಿ ನಾವು ಇದನ್ನು ಶೋಧಿಸ್ಕೊಳ್ಳೋಣ. ಈಗ ಬೆಂದಿರುವಂತಹ ಹೋಳನ್ನೆಲ್ಲ ನೀರಿಂದ ಬೇರೆ ಮಾಡಿ ಆಯಿತು. ನೆಕ್ಸ್ಟ್ ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಈಗ ನಾವೀಗ ಬೆಂದಿರುವಂತಹ ಹೋಳನ್ನು ಹಾಕ್ಕೊಳ್ಬೇಕಾಗತ್ತೆ. ಲೇಯರ್ ಬೈ ಲೇಯರ್ ಹಾಕ್ಕೊಂಡು ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಹದ ಬಿಸಿ ಇದೆಯಷ್ಟೇ, ಹೂವು ಬಿಸಿ ಇರುವಾಗಲೇ ನಾವು ಈ ಪ್ರೊಸೆಸನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ಪಾತ್ರೆಗೆ ಒಂದು ಲೇಯರ್ ಆಗಿ ಹಾಕ್ಕೊಂಡಿದ್ದೀನಿ. ನಾವೀಗ ಮಾವಿನಕಾಯಿ ಎಲ್ಲ ಹಾಕ್ತೀವಲ್ಲ ಉಪ್ಪಿನಕಾಯಿಗೆ, ಉಪ್ಪಲ್ಲಿ ಸೇಮ್ ಅದೇ ಥರದ ಪ್ರೊಸೆಸನ್ನು ಇಲ್ಲಿ ಕೂಡ ಮಾಡ್ಕೊಳ್ಳುವಂಥದ್ದು.
ಈಗ ಒಂದು ಲೇಯರ್ ಹಾಕಿ ಆದ ನಂತರ ಸಕ್ಕರೆಯನ್ನು ಮೇಲಿಂದ ಹಾಕ್ಕೊಳ್ಬೇಕು. 2ರಿಂದ 3 ಹಿಡಿ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸರಿಯಾಗಿ ಇದನ್ನು ನಾವು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಇನ್ನೊಂದು ಲೇಯರ್ ಅಂತ ಫುಲ್ ಎಲ್ಲ ಹೋಳನ್ನೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಈಗ 4ರಿಂದ 5 ಹಿಡಿ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಅಥವಾ 4 ಹಿಡಿ ಹಾಕಿದರೂ ಸಾಕಾಗುತ್ತೆ. ಟೋಟಲ್ ಆಗಿ 1 kg ಆಗುವಷ್ಟು ಕುಂಬಳಕಾಯಿ ಪೀಸಿಗೆ ಹತ್ರ ಮುಕ್ಕಾಲು kg ಅಥವಾ ಅರ್ಧ kg ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ನೀವು ಅಕಸ್ಮಾತ್ ಎಲ್ಲಿಯಾದರೂ ಕಡಿಮೆ ಆಯಿತು ಅಥವಾ ಏನಾದರೂ ಸಿಹಿ ಕಡಿಮೆ ಆಯಿತು ಅಂತಂದರೆ ಮತ್ತೆ ಸಕ್ಕರೆ ಪಾಕವನ್ನು ಮಾಡಿ ಹಾಕ್ಕೊಂಡ್ರೆ ಆಯಿತು. ಈಗ ಇದನ್ನು ಸಕ್ಕರೆಯನ್ನೆಲ್ಲ ಹಾಕಿ ಆದ ನಂತರ 6 ಗಂಟೆ ಕಾಲ ನಾವು ಅದನ್ನು ಹಾಗೆಯೇ ಬಿಡಬೇಕಾಗತ್ತೆ. 6 ಗಂಟೆ ಬಳಿಕ ಅಥವಾ ನಾವೀಗ ಬೆಳಿಗ್ಗೆ ಹೊತ್ತು ನಾವು ಈ ಪ್ರೊಸೆಸನ್ನು ಮಾಡಿ ಇಟ್ಟರೆ ಸಂಜೆಗೆ ಸಾಯಂಕಾಲಕ್ಕೆ ಇದನ್ನು ಮಾಡ್ಕೊಳ್ಬೋದು. ಈಗ ನೋಡ್ಬೋದು ಚೆನ್ನಾಗಿ ಸಕ್ಕರೆ ಎಲ್ಲ ನೀರಾಗಿದೆ. ತಳಭಾಗದಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ನೋಡಿ, ನೋಡ್ಬೋದು, ಗಮನಿಸ್ತಾ ಇರ್ಬೋದು ನೀವೀಗ. ಇನ್ನೊಮ್ಮೆ ಪಾತ್ರೆಯನ್ನು ಹೀಗೆ ಶೇಕ್ ಮಾಡ್ಕೊಳ್ಳೋಣ. ಆವಾಗ ಸರಿಯಾಗಿ ಸಕ್ಕರೆ ಪಾಕ ಎಲ್ಲ ಹೊಂದ್ಕೊಳ್ಳುತ್ತೆ ಎಲ್ಲ ಪೀಸಿಗೆ ಕೂಡ. ನಂತರ ಸ್ಟವ್ವಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಈಗ ನಾವೀಗ ಸಕ್ಕರೆಯಲ್ಲಿ ನೆಂದಿರುವಂತಹ ಈ ಹೋಳನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಪೂರ್ತಿಯಾಗಿ ಸಕ್ಕರೆ ನೀರು ಕೂಡ ಸರಿಯಾಗಿ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಕಾಯಿಸ್ತಾ ಹೋದ ಹಾಗೇನೆ ಎಲ್ಲಾದರೂ ಸಕ್ಕರೆ ಎಲ್ಲ ಕಡಿಮೆ ಆಯಿತು ಅಂತಂದರೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ನೀರನ್ನು ಹಾಕ್ಕೊಳ್ಬೋದು. ಹಾಗೇನೂ ಇಲ್ಲ, ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಷ್ಟೇ. ಹೀಗೆ ಬೇಯಿಸ್ತಾ ಅಥವಾ ಕಾಯಿಸ್ತಾ ಹೋದಾಗೇ ಟೈಮ್ ಜಾಸ್ತಿ ತಗೊಳುತ್ತೆ. ಈಗ ಮಧ್ಯಮ ಉರಿಯಲ್ಲಿ ಇಟ್ಟು ನಾವೀಗ ಬಾಣಲಿಯಲ್ಲಿ ಹಾಕಿದಂತಹ ಪೀಸನ್ನು ಮೊಗಸ್ತಾ ಹೀಗೆ ಹೋಗಬೇಕು. ಆವಾಗ ಎಲ್ಲ ನಿಮಗೆ ಅದು ಪಾಕ ಬಂದ ಹಾಗೆಲ್ಲ ನಿಮಗೆ ಗಟ್ಟಿಯಾಗಿ ಗೋಚರ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಕಾಯಿಸ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಪೀಸ್ಗೆ ಕೂಡ ಇದು ಹರಳಾಗಿ ನಮಗೆ ಸಕ್ಕರೆ ಎಲ್ಲ ಪಾಕ ಎಲ್ಲ ಬಂದಾಗೆಲ್ಲ ಗೊತ್ತಾಗುತ್ತೆ. ಆವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ನಿಮಗೆ ಈ ಹಂತದಲ್ಲಿ ಕೂಡ ಸಕ್ಕರೆ ಎಲ್ಲ ನೋಡ್ಬೋದು ಪಾಕ ಬಂದಂಗೆ ಆಗತ್ತೆ. ಆ ಟೈಮಲ್ಲಿ ನಾವು ಸರಿಯಾಗಿ ಮೊಗಸ್ತಾನೆ ಇರಬೇಕಾಗತ್ತೆ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಇದನ್ನು ಕಂಪ್ಲೀಟಾಗಿ ಪ್ರೋಸೆಸನ್ನು ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ಸಕ್ಕರೆ ಕೂಡ ಹೊಂದ್ಕೊಳ್ಳುತ್ತೆ ಮತ್ತು ಪಾಕ ಬಂದರೆ ಕೂಡ ನಿಮಗೆ ಗೊತ್ತಾಗುತ್ತೆ. ಈಗ ಈ ಥರನೇ ಮೊಗಸ್ತಾ ಇದ್ದ ಹಾಗೇ ಅದು ಗಟ್ಟಿಯಾಗ್ತಾ ಬರ್ತಾ ಹೋಗುತ್ತೆ. ನೋಡ್ಬೋದು ನೀವೀಗ ಚೆಕ್ ಮಾಡಿ. ಇನ್ನು ಜಿಡ್ಡಿನ ಅಂಶ ಹಾಗೇ ಇರುತ್ತೆ. ಸರಿಯಾಗಿ ಪಾಕ ಬರಬೇಕು, ಅಲ್ಲಿ ತನಕ ಮಗುಚೋದನ್ನು ಬಿಡಬಾರ್ದು. ಪಾಕ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ಸೈಡೆಲ್ಲ ನಿಮಗೆ ಬಾಣಲಿಯಲ್ಲೆಲ್ಲ ಗಟ್ಟಿ ಅಂಶ ಎಲ್ಲ ಫೀಲ್ ಆಯಿತು ಅಂತಂದಾಗ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಹೀಗೆ ಮಗುಚೋದನ್ನು ಬಿಡಬಾರ್ದು. ನೋಡ್ಬೋದು ನೀವೀಗ ಪೇಟ ಅಂದರೆ ನಿಮಗೆ ಕುಂಬಳಕಾಯಿ ಪೀಸಸ್ಸಿನ ಮೇಲೆ ಎಲ್ಲ ನೋಡಿ ಯಾವ ಥರ ಸಕ್ಕರೆ ಪಾಕ ಎಲ್ಲ ಅಂಟ್ಕೊಂಡಿದೆ ಅಂತ ನೋಡ್ಬೋದು ನೀವೀಗ. ಗಟ್ಟಿ ಆಗ್ತಾ ಬರ್ತಾ ಇದೆ ಇದೀಗ. ಪ್ರತಿಯೊಂದು ಪೀಸಲ್ಲಿ ಕೂಡ ಸಕ್ಕರೆ ಪಾಕ ಎಲ್ಲ ನೋಡಿ ಯಾವ ಥರ ಎಲ್ಲ ಫಾರ್ಮ್ ಆಗಿದೆ. ಅದು ಒಂಥರ ಮರಳಾಗಿರುವಂಥ ಅಂಶ ನಮಗೆ ಗೊತ್ತಾಗಬೇಕು. ಅಷ್ಟು ಆಯಿತು ಅಂತಂದರೆ ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಈಗಾಗಲೇ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ಸಾಕು. ಸ್ವಲ್ಪ ಒಂದು 1/4 ಗಂಟೆ ಅಥವಾ ಅರ್ಧ ಗಂಟೆ ಎಲ್ಲ ಹಾಗೇ ಬಿಟ್ಟರೆ ಅದು ತಣ್ಣಗಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಇದನ್ನು ಪೀಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಬರುತ್ತೆ. ನೋಡ್ಬೋದು ನೀವೀಗ ಎಷ್ಟು ಹಾರ್ಡ್ ಆಗಿದೆ ಅಂತ ನೋಡ್ಬೋದು. ಕೈಯಲ್ಲಿ ಮುಟ್ಟಿದಾಗ ಕಲ್ಲೆಲ್ಲ ಇರುತ್ತಲ್ಲ ಅಷ್ಟು ಗಟ್ಟಿಯಾಗುತ್ತೆ ಕುಂಬಳಕಾಯಿ ಪೀಸ್ ಅದು. ಇನ್ನೀಗ ತಣ್ಣಗಾದ ಬಳಿಕ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವೀಗ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಸ್ವೀಟನ್ನು ಮೀರಿಸುವಂತಹ ಈ ಥರದ ಕುಂಬಳಕಾಯಿ ಪೇಠವನ್ನು ಈ ವಿಧಾನದಲ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿದರೆ ನೀವು ಮತ್ತೆ ಈ ಸ್ವೀಟನ್ನೇ ಮಾಡಬೇಕು ಅನಿಸುತ್ತೆ. ಕೆಲವೊಂದು ಸೀಕ್ರೆಟ್ ಅಥವಾ ಕೆಲವೊಂದು ಇಲ್ಲಿ ಅಂಶಗಳನ್ನೆಲ್ಲ ಗಮನಿಸಿದರೆ ಮನೆಯಲ್ಲಿ ತುಂಬ ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು. ಸುಣ್ಣದ ನೀರಲ್ಲಿ ಹಾಕುವಂಥದ್ದು ಇರ್ಬೋದು ಅಥವಾ ನಾವು ಇದನ್ನು ಬೇಯಿಸ್ಕೊಳ್ಳುವಾಗ ಇರ್ಬೋದು. ಈ ಥರದ ಕೆಲವೊಂದು ಅಂಶಗಳನ್ನೆಲ್ಲ ನಾವು ಆದಷ್ಟು ಫಾಲೋ ಮಾಡಬೇಕಾಗತ್ತೆ. ಈಗ ನೋಡ್ತಿರ್ಬೋದು, ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಪ್ರತಿಯೊಂದು ಪೀಸ್ ಕೂಡ ಹಾಗೆಯೇ ಮೌತ್ ಮೆಲ್ಟಿಂಗ್ ಆಗಿರುತ್ತೆ. ಹೊರಗಡೆಯಿಂದ ಸ್ವಲ್ಪ ಗಟ್ಟಿ ಅಂತಂದರೆ ಅದು ಕ್ರಿಸ್ಪಿಯಾಗಿ ಇರುತ್ತೆ ಅಷ್ಟೇ. ಆಮೇಲೆ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿ ಸಾಫ್ಟಾಗಿ ಕೂಡ ಬರುತ್ತೆ. ಕುಂಬಳಕಾಯಿಂದ ಮಾಡುವಂತಹ ರುಚಿಯಾದ ಸ್ವೀಟಿನಲ್ಲಿ ಇದು ಕೂಡ ಒಂದು. ನಿಮಗೆ ಇನ್ನು ಕಾಶಿ ಹಲ್ವಾ ಕೂಡ ಮಾಡ್ಕೊಳ್ಬೋದು. ಬಟ್ ಅದಕ್ಕಿಂತನೂ ಎಲ್ಲದಕ್ಕಿಂತನೂ ತುಂಬಾ ಸೂಪರ್ ಆದಂತಹ ಸ್ವೀಟ್ ಇದು. ಮಿಠಾಯಿ ಅಂತಲೂ ಕರಿಬೋದು ಅಥವಾ ಇದನ್ನು ಪೇಠ ಅಂತಲೂ ಕರಿಬೋದು. ಇದನ್ನು ತಿಂಗಳಾನುಗಟ್ಟಲೆ ಸ್ಟೋರ್ ಮಾಡಿ ಕೂಡ ಇಟ್ಕೊಂಡು ತಿನ್ಬೋದು. ಅಥವಾ ನೀವು ಇದನ್ನು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ತಿನ್ಬೋದು. ಅದ್ಭುತವಾದಂತಹ ರುಚಿಯುಳ್ಳಂತಹ ಈ ಕುಂಬಳಕಾಯಿಯಿಂದ ಮಾಡಿದ ಪೇಠವನ್ನು ನೀವು ಕೂಡ ಇದೇ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ.
ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಕೂಡ ಮರಿಬೇಡಿ. ಇವತ್ತಿನ ಪೇಠಾ ರೆಸಿಪಿ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅವನ್ನು ಕೂಡ ಲಿಂಕಿಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.